ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಇಟ್ಕೊಂಡಿರೋರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವೇನಾದ್ರು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಲೀಟ್ ಮಾಡೋದು ಹೇಗೆ 2024ರಲ್ಲಿ ಅನ್ನೋದನ್ನ ನಾನು ನಿಮಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತೀನಿ. ನಾನು ತೋರಿಸೋ ಥರ ನೀವೇನಾದ್ರು ಡಿಲೀಟ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಖಂಡಿತವಾಗ್ಲೂ 100% ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಆಯಿತಾ? ಇಲ್ಲಿ ನೀವು ಎರಡು ಥರ ಡಿಲೀಟ್ ಮಾಡ್ಬೋದು. ಒಂದು ಟೆಂಪ್ರವರಿಲಿ ನೀವು ಡಿಲೀಟ್ ಮಾಡ್ಬೋದು, ಇನ್ನೊಂದು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು. ಸೊ ಎರಡು ಥರನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರೋರು ವೀಡಿಯೋನ ಫುಲ್ಲು ನೋಡಿ. ಓಕೆ, ಸೊ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈಗ ಇವಾಗ ನಾನು ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಫಾಲೋ ಮಾಡ್ತಾ ಹೋಗಿ. ಸೊ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಫಸ್ಟು ಯಾವ ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ದು ಸಿಂಬಲ್ ಇದೆ ನೋಡಿ ಗೈಸ್. ಆ ಒಂದು ಪ್ರೊಫೈಲ್ ಸಿಂಬಲ್ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡಿ. 3 ಡಾಟೆಡ್ ಲೈನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಅಕೌಂಟ್ ಸೆಂಟರ್ ಅಂತ ಬರುತ್ತೆ. ಸೊ ಅಕೌಂಟ್ ಸೆಂಟರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಪರ್ಸ್ನಲ್ ಡೀಟೇಲ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಇಲ್ಲಿ ನಮಗೆ 2ನೇ ಆಪ್ಷನ್ ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಇದೆ ನೋಡಿ. ಸೊ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಅಕೌಂಟು ಅಂತ. ಆಯಿತಾ? ನೀವೇನಾದ್ರು ಫೇಸ್ಬುಕ್ ಲಿಂಕ್ ಮಾಡ್ಕೊಂಡಿದ್ದರೆ ಫೇಸ್ಬುಕ್ಕು ಕೂಡ ತೋರಿಸುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಡಿಆಕ್ಟಿವೇಟಿಂಗ್ ಆರ್ ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಅಂದ್ಬಿಟ್ಟು 2 ಆಪ್ಷನ್ ಬರುತ್ತೆ. ಒಂದು ಡಿಆಕ್ಟಿವೇಟ್ ಅಕೌಂಟು ಮತ್ತು ಡಿಲೀಟ್ ಅಕೌಂಟು. ನೋಡಿ ಗೈಸ್, ಇವೆರಡು ಆಪ್ಷನ್ನು ಕೂಡ ನೀವು ತಿಳ್ಕೋಬೇಕು. ಆಯಿತಾ? ಸೊ ಮೊದಲನೇ ಆಪ್ಷನ್ ಏನಿದೆ, ಡಿಆಕ್ಟಿವೇಟಿಂಗ್ ಯುವರ್ ಅಕೌಂಟ್ ಈಸ್ ಟೆಂಪ್ರವರಿ ಅಂತ. ಸೊ ಇದು ಟೆಂಪ್ರವರಿಯಾಗಿ ನೀವು ಡಿಲೀಟ್ ಮಾಡ್ಬೋದು. ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲೂ ಕೂಡ ತೋರಿಸಲ್ಲ ನೀವು ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ. ಆಯಿತಾ? ನಿಮ್ಮ ಪೋಸ್ಟ್ಗಳೆಲ್ಲವೂ ಕೂಡ ಹೈಡ್ ಆಗಿರುತ್ತೆ. ಆಯಿತಾ? ಬಟ್ ಅಕೌಂಟ್ ಇರುತ್ತೆ. ಆಯಿತಾ? ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವು 2ನೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಡಿಲೀಟಿಂಗ್ ಯುವರ್ ಅಕೌಂಟ್ ಈಸ್ ಪರ್ಮನೆಂಟ್ನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಅಕೌಂಟು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ನಿಮ್ಮ ಒಂದು ಅಕೌಂಟಲ್ಲಿ ಪೋಸ್ಟು ಇರಲ್ಲ, ನಿಮ್ಮ ಪ್ರೊಫೈಲು ಇರಲ್ಲ, ಯಾರಿಗೂ ಸಿಗೋದು ಇಲ್ಲ, ಏನೂ ಇಲ್ಲ, ನಿಮಗೆ ಸಿಗೋಲ್ಲ, ನೀವೇ ಲಾಗಿನ್ ಮಾಡೋಕ್ಕಾಗಲ್ಲ. ಆಯಿತಾ? ಸೊ ಹಾಗಾದರೆ ನೀವು ಯಾವ ಥರ ಡಿಲೀಟ್ ಮಾಡಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಈಗ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಪರ್ಮನೆಂಟಾಗಿ ಡಿಲೀಟ್ ಮಾಡೋದಕ್ಕೆ ಈ ವಿಡಿಯೋ ಓಪನ್ ಮಾಡಿರ್ತೀರ. ಸೊ ಹಾಗಾಗಿ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತಂದರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ಸಲ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ನಿಮ್ಮ ಒಂದು ಅಕೌಂಟ್ ಸಿಗಲ್ಲ. ಅರ್ಥ ಆಯಿತಾ? ಸೊ ಇಲ್ಲಿ ಡಿಲೀಟ್ ಅಕೌಂಟ್ ನಾನು ಸೆಲೆಕ್ಟ್ ಮಾಡ್ತೀನಿ. 2ನೇ ಆಪ್ಷನ್ನು ಪರ್ಮನೆಂಟಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ, ಯಾಕೆ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ನೀವು ಬೇಕಾದರೆ ಕಾರಣ ಕೊಡ್ಬೋದು, ಇಲ್ಲ ಅಥವಾ ಏನೋ ನಿಮ್ಗೆ ಇಲ್ಲಿ ಇಲ್ಲದೇ ಇರೋದೇನೋ ಕಾರಣ ಇದೆ ಅಂತಂದರೆ ಸಮಥಿಂಗ್ ಎಲ್ಸ್ ಕೊಟ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಈಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ಇಂಪಾರ್ಟೆಂಟು, ಇಲ್ಲಿಗೆ ನಿಮ್ಮ ಒಂದು ಅಕೌಂಟು ಡಿಲೀಟ್ ಆಗಲ್ಲ. ಆಯಿತಾ? ಸೊ ಇದನ್ನು ಫುಲ್ಲು ಇವಾಗ ನೀವು ಸೂಕ್ಷ್ಮವಾಗಿ ಇವಾಗ ನೀವು ನೋಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಕೊನೆ ತನಕ ನೋಡಿ ಅಂತ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕ್ರಿಯೇಟ್ ಎ ಪಾಸ್ವರ್ಡ್ ಬಿಫೋರ್ ಡಿಲೀಟಿಂಗ್ ದಿಸ್ ಅಕೌಂಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೆಳಗಡೆ ಅವ್ರು ಮೆನ್ಷನ್ ಮಾಡಿದ್ದಾರೆ, ಇಫ್ ಯು ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಯು ವಿಲ್ ಹ್ಯಾವ್ ದ ಆಪ್ಷನ್ ಟು ಕ್ಯಾನ್ಸಲ್ ದ ಡಿಲೀಷನ್ ಪ್ರೊಸೆಸ್ ಬೈ ಲಾಗಿಂಗ್ ಇನ್ ಟು ಯುವರ್ ಅಕೌಂಟ್ ಬಿಫೋರ್ August 27, 2024 ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಫ್ ಯು ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಅಂತಂದರೆ ಸೊ ನಿಮ್ಮ ಒಂದು ಅಕೌಂಟ್ ಏನಿದೆ ಇವಾಗ ನೀವು ಡಿಲೀಟಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೀರಲ್ಲ, ಸೊ ಅದನ್ನು ನೀವು ರೀಕವರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗಸ್ಟ್ 27ನೇ ತಾರೀಕು ತನಕ ಚಾನ್ಸ್ ಇರುತ್ತೆ. ಆಯಿತಾ? ಸೊ ನೀವೇನಾದರೂ ರೀಕವರ್ ಮಾಡ್ಕೋಬೇಕು, ಇಲ್ಲ ನಾನು ಮಿಸ್ಸಾಗಿ ಡಿಲೀಟ್ ಕೊಟ್ಬಿಟ್ಟೆ ನನಗೆ ವಾಪಸ್ ಬೇಕು ಅಂತಂದರೆ ಸೊ 1 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ನೀವು ರೀಕವರ್ ಮಾಡ್ಕೋಬೋದು. ಆಯಿತಾ? ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಬಟ್ ನೀವಿಲ್ಲ ನಾನು ಡಿಲೀಟ್ ಆಗಲಿ ಅಂತಂದರೆ ಸೊ 1 ತಿಂಗಳು ವೆಯ್ಟ್ ಮಾಡಿ. ಆಗಸ್ಟ್ 27ಕ್ಕೆ ನಾನು ಇವತ್ತು ಕೊಟ್ಟಿರೋದ್ರಿಂದ ಆಗಸ್ಟ್ 27 ನನಗೆ ಟೈಮ್ ಕೊಟ್ಟಿದ್ದಾರೆ. ಸೊ ನಿಮಗೂ ಕೂಡ ಇದೇ ಥರ 1 ತಿಂಗಳು ಟೈಮ್ ಕೊಡ್ತಾರೆ. ಸೊ ಆವಾಗ ನೀವು ನಿಮ್ಮ ಒಂದು ಅಕೌಂಟು ಡಿಲೀಟ್ ಆಗುತ್ತೆ ಕಂಪ್ಲೀಟ್ಲಿ. ಓಕೆ, ಸೊ ಈ ಥರ ನೀವು ಇವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಡಿಲೀಟ್ ಮಾಡ್ಬೋದು. ಇಷ್ಟು ಕೆಲಸ ಮಾಡಿ, ಇಷ್ಟು ಮಾಡಿದ್ಮೇಲೆ 1 ತಿಂಗಳಾದಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ನೀವು ಲಾಗಿನ್ ಮಾಡೋಕ್ಕೂ ಆಗಲ್ಲ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೂ ಸಿಗಲ್ಲ, ಎಲ್ಲೂ ಕೂಡ ಸಿಗಲ್ಲ. ಸೊ ಈ ಥರ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು ಗೈಸ್. ವಿಡಿಯೋ ಹೆಲ್ಪ್ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್.